ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಎಂದಿನಂತೆ ಬಸ್ ಸಂಚಾರ ಇರುತ್ತೆ ಅನ್ನೋದು ಗೊತ್ತಾಗ್ತಾ ಇದೆ. ಚಿತ್ರದುರ್ಗ, ಚಿಕ್ಕಮಗಳೂರು, ಶಿವಮೊಗ್ಗದಲ್ಲಿ ಬಸ್ಗಳು ಸಂಚರಿಸ್ತಾ ಇದ್ದಾವೆ ಎಂದಿನಂತೆ. ಸೊ ನೋ ಪ್ರಾಬ್ಲಮ್, ಅಲ್ಲಿನ ಜನ ಓಡಾಡ್ತಾ ಇದ್ದಾರೆ ಆರಾಮಾಗಿ ಬಸ್ಗಳಲ್ಲಿ. ಚಿತ್ರದುರ್ಗ, ಚಿಕ್ಕಮಗಳೂರು, ಶಿವಮೊಗ್ಗದಲ್ಲಿ ಎಂದಿನಂತೆ ಬಸ್ಗಳು ಓಡಾಡ್ತಾ ಇದ್ದಾವೆ. ಬೆಂಗಳೂರಿನಲ್ಲಿ ಮಾತ್ರ ಈ ಬಸ್ನ ಬಗ್ಗೆ ಸ್ವಲ್ಪ ಗೊಂದಲ ಇದೆ. ಆದರೆ ಜಿಲ್ಲೆಗಳಲ್ಲಿ ಎಂದಿನಂತೆ ಸರ್ಕಾರಿ ಬಸ್ಗಳು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾವೆ. ಜಂಟಿ ಕ್ರಿಯಾ ಸಮಿತಿ ನಿರ್ಧಾರದ ಬಳಿಕ ಬಂದ್ ಬಗ್ಗೆ ತೀರ್ಮಾನ ಆಗುತ್ತೆ. ಅಲ್ಲಿವರೆಗೂ ಬಸ್ ಓಡಿಸೋದಕ್ಕೆ ಚಾಲಕರು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಬಸ್ ಸಂಚಾರ ಎಂದಿನಂತೆ ಸುಗಮವಾಗಿ ಇರುತ್ತೆ. ಚಿತ್ರದುರ್ಗ, ಚಿಕ್ಕಮಗಳೂರು, ಶಿವಮೊಗ್ಗದಲ್ಲಿ ಈಗಾಗಲೇ ಬಸ್ಗಳು ಎಂದಿನಂತೆ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾವೆ. ಸೊ ಬೆಂಗಳೂರಿನಲ್ಲಿ ಮಾತ್ರ ಸ್ವಲ್ಪ ಗೊಂದಲ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಅಜಯ್ ಗೌಡ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಜಯ್, ಬಹಳಷ್ಟು ಗೊಂದಲ ಅಂತೂ ಇದ್ದೇ ಇದೆ. ಬಸ್ ಇರ್ತಾವ, ಬಸ್ ಇರಲ್ವಾ, ಹೋಗ್ಬೇಕಾ ಬೇಡವಾ ಮನೆಯಿಂದ ಆಚೆ ಅಂತ ಹೇಳಿ ಪಾಪ ಜನಸಾಮಾನ್ಯರು ಸಿಕ್ಕಾಪಟ್ಟೆ ಗೊಂದಲದಲ್ಲಿದ್ದಾರೆ. ಹೆಂಗಿದೆ ವಾತಾವರಣ? ಬಸ್ಗಳು ಓಡಾಡ್ತಾ ಇದಾವ ಇಲ್ವಾ? ಅಂದ್ರೆ ಇಲ್ಲಿ ವಿವಿಧ ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ಹೇಳಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂತ ಯತ್ನವನ್ನ ಇಲ್ಲಿ ಸಾರಿಗೆ ನೌಕರರು ಕೂಡ ಮಾಡ್ತಾ ಇರುವಂತದ್ದು. ಪ್ರಮುಖವಾಗಿ ಇವತ್ತು ಬೆಂಗಳೂರು ಚಲೋ ನಡೀತು. ಅದರಲ್ಲೂ ಕೂಡ ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಕೂಡ ಆಲ್ಮೋಸ್ಟ್ ಒಂದು 5 ರಿಂದ 10 ಸಾವಿರ ನೌಕರರು ಕೂಡ ವಿವಿಧ ಜಿಲ್ಲೆಗಳಿಂದ ಬಂದಿದ್ರು. ಒಟ್ಟು 4 ನಿಗಮದ ನೌಕರ ಪ್ರತಿಭಟನೆಯನ್ನ ಮಾಡಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂತ ಯತ್ನವನ್ನು ಕೂಡ ಮಾಡಿದ್ರು. ಹೀಗಾಗಿ ಸರ್ಕಾರ ಹಾಗೂ ನೌಕರರ ನಡುವೆ ನಡೆದಂತ ಕೆಲವೊಂದಷ್ಟು ಮಾತುಕತೆಗಳಲ್ಲಿ ಆಲ್ಮೋಸ್ಟ್ ಫೇಲ್ ಆಗಿದೆ ಅಂತ ಕೂಡ ವಿಚಾರ ಕೂಡ ಬೆಳಕಿಗೆ ಬರ್ತಾ ಇದೆ. ಇದರ ಬೆನ್ನಲ್ಲ ಇದೀಗ ಯಾವ ಒಂದು ತೀರ್ಮಾನಕ್ಕೆ ಸಾರಿಗೆ ನೌಕರರು ಬರ್ತಾರೆ, ಈ ಒಂದು ಕ್ರಿಯಾ ಸಮಿತಿ ಯಾವ ನಿರ್ಧಾರವನ್ನ ಕೈಗೊಳ್ಳುತ್ತೆ, ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಈ ಒಂದು ನಿರ್ಧಾರ ಬರುತ್ತೆ. ಒಂದು ವೇಳೆ ಸಾರಿಗೆ ನೌಕರರು ನೋ ಅಂತ ಅಂದ್ರೆ ಆಲ್ಮೋಸ್ಟ್ ಇವತ್ತು ಇನ್ನು ಅರ್ಧ ಗಂಟೆ ಅಥವಾ 3/4 ಗಂಟೆ ಒಳಗಾಗಿ ಎಲ್ಲಾ ಬಸ್ಗಳು ಕೂಡ ಸಂಪೂರ್ಣವಾಗಿ ಬಂದ್ ಆಗುವಂತೆ ಚಾನ್ಸಸ್ ಕೂಡ ಸ್ಪಷ್ಟವಾಗಿ ಇರುವಂತದ್ದು. ಸದ್ಯ ನಾವು ಬೆಂಗಳೂರಿನ ಮೈಸೂರು ರಸ್ತೆಯಲ್ಲಿ ಇರುವಂತಹ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಏನಿದೆ ಇಲ್ಲಿ ಇರುವಂತದ್ದು. ಅಂದ್ರೆ ಇಲ್ಲಿ ಆಲ್ಮೋಸ್ಟ್ ಬೆಂಗಳೂರಿನಿಂದ ಪಟ್ಟಣ ಸೇರಿದಂತೆ ಮೈಸೂರುವರೆಗೂ ಕೂಡ ಸಂಚಾರ ಮಾಡುವಂತ KSRTC ಬಸ್ಗಳು ಕೂಡ ಎಂದಿನಂತೆ ತಮ್ಮ ಕಾರ್ಯಗಳನ್ನ ನಿರ್ವಹಣೆ ಮಾಡ್ತಾ ಇದೆ. ಇವತ್ತು ಆಲ್ಮೋಸ್ಟ್ ಬೆಳಗ್ಗೆಯಿಂದನೂ ಕೂಡ ಕೆಲವೊಂದಷ್ಟು ಗೊಂದಲ ಇತ್ತು. ಯಾವ ರೀತಿಯಾಗಿ ಈ ಒಂದು ಪ್ರಕರಣ ಎಲ್ಲಿಗೆ ಹೋಗಿ ನಿಲ್ಲುತ್ತೆ, ಒಂದು ವೇಳೆ ಸಾರಿಗೆ ನೌಕರರು ಯಾವ ರೀತಿಯಾಗಿ ಬಂಧನ ಮಾಡಿದ್ರೆ ಯಾವ ಟೈಮಿಂಗ್ಸ್ ಅಲ್ಲಿ ಶುರು ಮಾಡ್ಬೇಕಾಗುತ್ತೆ ಬಂಧನ, ಬಸ್ ಅನ್ನ ನಿಲ್ಸೋದಕ್ಕೆ ಡಿಪೋಗೆ ನಿಲ್ಸಿ ನಾವು ಈ ಒಂದು ಪ್ರತಿಭಟನೆಗೆ ನಾವು ಕೂಡ ಸಾಥನ ಕೊಡ್ಬೇಕು ಅಂತ ಹೇಳಿ ಸಾಕಷ್ಟು ಗೊಂದಲ ಇತ್ತು. ಇದೀಗ ಕೆಲವೊಂದಷ್ಟು ವಿಚಾರಗಳು ಕೂಡ ಗೊತ್ತಾಗ್ತಾ ಇದೆ. ಅಂದ್ರೆ ಈ ಸರ್ಕಾರ ಹಾಗೂ ಸಾರಿಗೆ ನೌಕರರ ಕ್ರಿಯಾ ಸಮಿತಿ ಏನಿದೆ ಅವರು ನಡೆಸಿದಂತ ಶಾಂತಿ ಮಾತುಕತೆ ಏನಿದೆ ಅದು ಕೂಡ ಸಂಪೂರ್ಣವಾಗಿ ಫೇಲ್ಯೂರ್ ಆಗಿರುವಂತದ್ದು. ಹೀಗಾಗಿ ಈಗ ಜಂಟಿ ಒಂದು ಸಮಿತಿ ಏನಿದೆ ಅವರು ಕೂಡ ಒಂದು ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ ಸಾರಿಗೆ ನೌಕರರ ಜೊತೆ. ಯಾವಾಗ ಎಷ್ಟು ಗಂಟೆಗೆ ನಾವು ಈ ಒಂದು ಪ್ರತಿಭಟನೆಯನ್ನ ಮಾಡ್ಬೇಕು, ಜೊತೆಗೆ ಬಸ್ಗಳನ್ನ ಸಂಪೂರ್ಣವಾಗಿ ಡಿಪೋಗೆ ಹಾಕಿ ನಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಬೇಕು ಅಂತ ಹೇಳಿ ಸಾಕಷ್ಟು ಒಂದು ಮೀಟಿಂಗ್ ಅನ್ನು ಕೂಡ ಮಾಡ್ತಾ ಇದ್ದಾರೆ. ಇಲ್ಲಿ ಪ್ರಮುಖವಾಗಿ ಈ ಮೀಟಿಂಗ್ ನಲ್ಲಿ ಯಾವ ಒಂದು ನಿರ್ಧಾರವನ್ನ ಕೈಗೊಳ್ತಾರೆ ಈ ಒಂದು ಸಮಿತಿ, ಸಾರಿಗೆ ನೌಕರರು ಏನ್ ಹೇಳ್ತಾರೆ, ಒಂದು ವೇಳೆ ನಾವು ಈ ಒಂದು ಪ್ರತಿಭಟನೆಯನ್ನ ಮಾಡ್ಬೇಕಾ ಮಾಡಬಾರ್ದಾ, ಮಾಡಿದ್ರೆ ಯಾವ ರೀತಿಯಾಗಿ ಮಾಡ್ಬೇಕು, ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಂದ್ ಯಾವ ಟೈಮಿಂಗ್ಸ್ ಅಲ್ಲಿ ಆಗುತ್ತೆ ಅನ್ನೋದು ಕೂಡ ಸ್ಪಷ್ಟವಾಗಿ ಇಲ್ಲಿ ಗೊತ್ತಾಗ್ತಾ ಇದೆ. ಸದ್ಯದ ಮಾಹಿತಿ ಪ್ರಕಾರ ಮೀಟಿಂಗ್ ಮುಗಿದ ನಂತರವಷ್ಟೇ ಮತ್ತಷ್ಟು ವಿಚಾರಗಳು ಗೊತ್ತಾಗಬೇಕಾಗಿದೆ. ರಾಮ್. ಓಕೆ ಅಜಯ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.